ನಮಸ್ಕಾರ. ನಾನು ಅಭಿರಾಮ ಅರ್ಜುನ. ಮೂಲತಃ ಕುಣಿಗಲ್ಲು, ಬನ್ನಮಠ ಬ್ಯಾಂಗ್ಳೂರು. ಸೊ ನನ್ನ ಬಂದು ಲೈಕ್ ಐ ಟಿ ಪ್ರೊಫೆಷನಲ್ಲು. ಸೊ ಪಾರ್ಟ್ ಟೈಮ್ ಲೈಕ್ ಪ್ಯಾಷನೆಟ್ ಥಿಯೇಟರ್ ಆರ್ಟಿಸ್ಟು. ಸೊ ಒಂದು 5 ರಿಂದ 6 ವರ್ಷಗಳಿಂದ ನಾವು ಥಿಯೇಟ್ರಿ ರಂಗಭೂಮಿಲಿ ಸಕ್ರಿಯವಾಗಿದ್ದೀವಿ. ಸೊ ಇದಂದರೆ ಫ್ರೆಂಡ್ಸು ಎಲ್ಲ ನಾವು ಒಂದು ಅಷ್ಟು ಜನ ಫ್ರೆಂಡ್ಸ್ ಇದ್ದೀವಿ, ಲೈಕ್ ಥಿಯೇಟ್ರಿಕಲ್ ಫ್ರೆಂಡ್ಸ್ಗಳು. ಸೊ ನಾವೇನಂತಂದರೆ ಲೈಕ್ ಎವ್ರಿ ಸ್ಯಾಟರ್ಡೆ ಸಂಡೇ ಸೇರ್ಕೊಳ್ಳೋದು, ಒಂದು ಹೊಸ ಚಿತ್ರಗಳ ಬಗ್ಗೆ ಡಿಸ್ಕಷನ್ ಮಾಡೋದು, ಏನು ವರ್ಕ್ ಆಯಿತು ಏನು ವರ್ಕ್ ಆಗಿಲ್ಲ, ಸೊ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ಹೋಗ್ಬೇಕಾರೆ ಸೊ ಒಂದಷ್ಟು ಕಂಟೆಂಟ್ನ ನಾವು ರೆಡಿ ಮಾಡ್ಕೊಂಡ್ವಿ. ಓಕೆ, ಈ ಥರ ಕಂಟೆಂಟ್ಗಳು ಕ್ಲಿಕ್ ಆಗ್ತಿದೆ, ಇನ್ನೊಂದಿಷ್ಟು ಫೇಲ್ ಆಗ್ತಿದೆ ಅಂದ್ಬಿಟ್ಟು. ಸೊ ಅಲ್ಲಿಂದ ನಾವು ರಂಗಭೂಮಿ ಅಂದರೆ ಚಿತ್ರರಂಗಕ್ಕೆ ಸ್ವಲ್ಪ ಪಾದಾರ್ಪಣೆ ಮಾಡಲಿಕ್ಕೆ ಒಂದು ಟೀಮ್ ಕಟ್ಕೊಂಡು ಸೊ ನಾವು ಚಿತ್ರರಂಗಕ್ಕೆ ಬಂದಿರೋದು ಸರ್. ಸರ್, ಕಪಟ ನಾಟಕ ಸೂತ್ರಧಾರಿಲಿ ಬೇಸಿಕಲಿ ಇದೊಂಥರ ಕಂಟೆಂಟ್ ಬೇಸ್ ಇರುವಂಥ ಒಂದು ಚಿತ್ರ ಸರ್. ಇಟ್ ಇಸ್ ನಾಟ್ ಲೈಕ್ ರೆಗ್ಯುಲರ್ ಸಬ್ಜೆಕ್ಟ್ ಅಲ್ವೇ ಅಲ್ಲ, ಇದೊಂಥರ ಕ್ರಾಂತಿಕಾರಿ ಸಬ್ಜೆಕ್ಟ್ ಇದು. ಸೊ ನೀವು ಯೂಶಲಿ ಹೆಂಗೆ ಅಂತಂದರೆ ಲೈಕ್ ಈಗ ಟಿಪಿಕಲಿ ಜನ ಹೇಳ್ತಿದ್ದಾರೆ ಒಂದು ಫಿಲಮ್ ನೋಡೋಕೆ ಬಾರಪ್ಪ ಅಂದರೆ ಜನ ಇವಾಗ ಹೆಂಗೆ ಕೇಳ್ತಾರೆ ಅಂತಂದರೆ ಲೈಕ್ ಹೀರೋ ಯಾರು ಅಂತ ಕೇಳಲ್ಲ, ಸೊ ಕತೆ ಏನು ಅಂತ ಕೇಳ್ತಾರೆ. ಸೊ ಆ ಮಟ್ಟಿಗೆ ನಮ್ಮದು ಕಂಟೆಂಟ್ ಇದೆ. ಸೊ ಬೇಸಿಕಲಿ ಲೈಕ್ ಒಂಥರ ರೆವಲ್ಯೂಷನರಿ ಕಂಟೆಂಟು. ಸೊ ಆ ಕಂಟೆಂಟ್ಗೋಸ್ಕರ ಒಂದು ಚೂಸ್ ಮಾಡ್ಕೊಂಡಿರೋದು ಆ್ಯಕ್ಚುಲಿ ಇದು. ಸೊ ಧೀರಜು ಲೈಕ್ ನಾವೆಲ್ಲ ಹಳೆಯ ಸ್ನೇಹಿತರುಗಳು. ಅವರು ಜರ್ನಲಿಸ್ಟಲ್ಲಿದ್ದರು, ನಾವು ಲೈಕ್ ರಂಗಭೂಮಿಲಿದ್ವಿ. ಸೊ ಹಾಗಾಗಿ ಇವೆಲ್ಲ ಒಂದು ಒಡನಾಟ ಅವಾಗಿಂದ ಇದೆ ನಮಗೆ ಒಂದು ಕೆಲವು ವರ್ಷಗಳಿಂದ. ಸೊ ಹಾಗಾಗಿ ಒಂದು ಒಳ್ಳೆ ಕಂಟೆಂಟ್ ಸಿಗ್ತಲ್ಲ, ಲೈಕ್ ಮಾಡೋಣ ಬನ್ನಿ ಅಂತ ನಮ್ಮ ಟೀಮ್ ಅವ್ರ ಟೀಮೆಲ್ಲ ಡಿಸೈಡ್ ಮಾಡಿ ಒಂದು ಅಂತರೂ ಬಂದ್ವಿ. ಸೊ ಪ್ರೊಡಕ್ಷನ್ ಅಂತ ಬಂದರೆ ಲೈಕ್ ನಮ್ಮದೊಂಥರ ಯೂಜ್ ಸ್ಕೇಲ್ ಬಜೆಟ್ ಸರ್. ನಾರ್ಮಲಿ ಈಗ ಹೊಸಬ್ರು ತಂಡ ಅಂತ ನಮ್ಮದು ಟೀಮ್ ಹೊಸಬ್ರದ್ದು ಅಷ್ಟೇ, ಬಟ್ ನಮ್ಮದು ಸ್ಕೇಲ್ ನೋಡ್ಬಿಟ್ರೆ ನಿಮ್ಮದು ತುಂಬ ವೈಡ್ ಸ್ಕೇಲ್ ನಮ್ಮದು. ಪ್ರೊಡಕ್ಷನ್ ವ್ಯಾಲ್ಯೂ ಇಸ್ ವೆರಿ ಹೈ. ಹಿಂಗೆ ಅಂತಂದರೆ ಲೈಕ್ ನಮ್ದೊಂಥರ ಲೈಕ್ ಯೂಶಲಿ 1 ರಿಂದ 1.5 ಕೋಟಿಗೆ ಮಾಡ್ತಾರೆ ಹೊಸಬ್ರು. ನಮ್ದು ಆಲ್ಮೋಸ್ಟ್ ಡಬಲ್ ಇದೆ ಪ್ರೊಡಕ್ಷನ್ ವ್ಯಾಲ್ಯೂ ನಮ್ಮದು. ಸೊ ಹೆಂಗೆ ಅಂತಂದರೆ ಲೈಕ್ ನಮ್ಮದೆಲ್ಲ ಒಂದು 1000 ವರ್ಷ ಹಳೆಯ ದೇವಸ್ಥಾನ, ಒಂದು ಹಳೆಯ ಕೋಟೆ, ವಾಡೆ. ಸೊ ಒಂದು 100 ಜನ ಆರ್ಟಿಸ್ಟು, ಬೇಸಿಕಲಿ ಒಂದು 100 ಜನ ಆರ್ಟಿಸ್ಟ್ ಇದ್ದಾರೆ. ಆಮೇಲೆ ಪ್ರೊಡಕ್ಷನ್ ಬಾಯ್ಸು ಲೈಕ್ ಇದು ಅಂದರೆ ಲೈಕ್ ನಮ್ಮದು ಕ್ಯಾಮ್ರಾಸು, ಸೊ ಅವ್ರ ಲೈಟ್ ಬಾಯ್ಸು. ಸೊ ಇವರೆಲ್ಲ ಒಂದು 100 ಜನ. ನಾವು ಬೆಂಗಳೂರಿಂದ ನಾವು ಅಲ್ಲಿ ಔಟ್ಸ್ಕರ್ಟ್ಸ್ ಲೈಕ್ ನಮ್ದು ಬೆಳಗಾಮಲ್ಲಿ ಶೂಟ್ ಆಗಿದ್ದು. ಸೊ ಇಲ್ಲಿಂದ ಎಲ್ಲರೂ ಕರ್ಕೊಂಡೋಗಲ್ಲಿ ಒಂದು ಅರೌಂಡ್ 55 ಡೇಸ್ ಕಂಟಿನ್ಯೂ ಶೂಟ್ ಮಾಡೋದು ನಾವು, ಲೈಕ್ 100 ಜನ. ಸೊ ಇದೊಂದು ಲೈಕ್ ಯೂಸ್ ಬಜೆಟಲ್ಲಿ ಕ್ಯಾನ್ವಸಲ್ಲಿ ಮಾಡಿರೋಂಥ ಚಿತ್ರ ಸರ್ ನಮ್ಮದು. ಸರ್ ಪಾತ್ರ ಅಂದ್ರೆ ಬಂದರೆ ನಮ್ಮದು ಟಿಪಿಕಲಿ ಈ ಪೊಲಿಟಿಕ್ಸ್ ಇರ್ತಾರಲ್ಲ, ಪೊಲಿಟಿಕಲ್ ಏನು ಎಕ್ಸ್ಟ್ರೀಮ್ ಪೊಲಿಟಿಷಿಯನ್ಸ್ ಇರ್ತಾರೆ ನೋಡಿ, ಹೆಂಗೆ ಈ ಜನಗಳನ್ನ ಮಕ್ಕಾರ್ ಮಾಡ್ತಾರೆ. ಸೊ ಆ ಥರ ಒಂದು ಎಲಿವೇಶನ್ ಇರೋ ಒಂದು ಪಾತ್ರ ಸರ್ ನಮ್ಮದು. ಸೊ ಹೆಂಗಿರುತ್ತೆ ಅಂದ್ರೆ ಲೈಕ್ ಕ್ಯಾನ್ವಸ್ ವೈಸಲ್ಲಿ ತೊಗೊಂಡ್ರೆ ಲೈಕ್ ಯಾವ ಶೇಡ್ಸಲ್ಲಿ ನೀವು ಒಂದು ಮಾಸ್ ಥರ ಕ್ಯಾರೆಕ್ಟರ್ ಎಲಿವೇಶನ್ ವೈಸು. ಸೊ ನಿಮಗೆ ಈಗಿನ ಚಿತ್ರಗಳಿಗೆ ಏನು ಕಂಪ್ಯಾರಿಸನ್ ಮಾಡಿದ್ರು ಲೈಕ್ ಆ ಮಾಸ್ ಕಂಟೆಂಟು, ಆ ಎಲಿವೇಶನ್ ಕಂಟೆಂಟು ತುಂಬ ವೈಡಾಗಿ ಕೊಟ್ಟಿದ್ದಾರೆ ಸರ್ ಇದರಲ್ಲಿ ಚಿತ್ರದಲ್ಲಿ. ಸೊ ಶೂಟಿಂಗ್ ಅಂತ ಬಂದರೆ ನಮ್ದು ಆಲ್ಮೋಸ್ಟ್ ಲೈಕ್ 1 ಶೆಡ್ಯೂಲ್ ಮುಗಿಸ್ಕೊಂಡಿದ್ದು ನಾವೆಲ್ಲ ಇದು. ಬಿಕಾಸ್ ಇದು ನಾವು ಹೆಂಗೆ ಅಂತಂದರೆ ನಾವು ಶೂಟ್ ಮಾಡಿದ್ದೆಲ್ಲ ಬೆಳಗಾಂ ಸರೌಂಡಿಂಗಲ್ಲಿ. ಸೊ ಹೆಂಗೆ ಅಂತಂದರೆ ಅಲ್ಲೆಲ್ಲ ಐತಿಹಾಸಿಕ ಸ್ಥಳ ಇರೋಂಥ ಜಾಗಗಳು. ನಮ್ಗೆ ಹೆಂಗೆ ಅಂದ್ರೆ 100 ಜನ ಆರ್ಟಿಸ್ಟ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಏನಾಗುತ್ತೆ, ನಮ್ಗೆ ಇಲ್ಲಿಂದ ನೆಕ್ಸ್ಟ್ ನಾವು ಶೆಡ್ಯೂಲ್ ಹಾಕೊಳ್ಳೋಕೆ ಚಾನ್ಸೇ ಇಲ್ಲ. ಏಕೆ ಅಂತಂದರೆ ಲೈಕ್ ಒಂದು ಶೆಡ್ಯೂಲ್ ಮುಗಿಸ್ಕೊಂಬರ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ವಿ. ಬಿಕಾಸ್ ಸೆಕೆಂಡ್ ಶೆಡ್ಯೂಲ್ ಹಾಕೊಂಡ್ರೆ ಆರ್ಟಿಸ್ಟ್ ಸಿಗ್ತಾರೋ ಇಲ್ವೋ ಅನ್ನೋ ಒಂದು ಭಯ ನಮ್ಗೆ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಸೊ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಲೈಕ್ ರೋಡೆ ಕ್ರಾಸ್ ವೈಸ್ ರೋಡೆ ಶೂಟ್ ಇದ್ದಾಗ ಅವ್ರನ್ನ ಉಳಿಸ್ಕೊಂಡು ಆದವ್ರನ್ನ ಕಳಿಸ್ಕೊಂಡು ಮತ್ತೆ ರಿಟರ್ನ್ ಮಾಡಿಕೊಂಡು, ಸೊ ಈ ಥರ ಒಂದು ರೊಟೇಷನಲ್ಲಿ ನಾವು ಶೂಟ್ ಮಾಡ್ಕೊಂಬಂದಿದ್ದೀವಿ ಸರ್. ಅಲ್ಲಿ ಅರೌಂಡ್ 55 ಡೇಸ್ ನಮ್ಮದು ಶೂಟ್ ಆಗಿರೋದು ಸರ್ ಅದು ಬೆಂಗಳೂರು ಎಂಟೈರ್ ಬೆಳಗಾಮಲ್ಲಿ. ಸೊ ನಮ್ಗಲ್ಲಿ ನಿಮ್ಗೆ ನೋಡ್ಬೋದು ಚಿತ್ರದಲ್ಲಿ ನಿಮ್ಗೆ ಕಾಣಿಸುತ್ತೆ, ನಿಮಗೆ ಆ ಸ್ಕೇಲಬಿಲಿಟಿ, ಆ ಪ್ರೊಡಕ್ಷನ್ ವ್ಯಾಲ್ಯೂ ನಿಮ್ಗೆ ಎದ್ದು ಕಾಣುತ್ತೆ ನಿಮಗೆ. ಸೊ ಬೇಸಿಕಲಿ ಅಂದರೆ ಕೋಟೆಗಳು, ಆ ಒಂದು ದೇವಸ್ಥಾನ, ಆ ಒಂದು ವಾಡೆ, ಆ ಒಂದು ನಿಮ್ಗೊಂದು ಸ್ಕೇಲಬಿಲಿಟಿ ತುಂಬ ಎದ್ದು ಕಾಣುತ್ತೆ ಸರ್ ನಿಮಗೆ. ಸರ್ ಆನ್ ಸೆಟ್ಟೇ ನಮ್ಗೆ ಹೇಳೋದಲ್ಲ ಸರ್, ನಿಮಗೆ ಈಗ ನಮ್ದೊಂದು ಆರ್ಟಿಸ್ಟ್ ಬೆಳಗಾನೆ ದೊಡ್ಡದು, ಅದ್ರ ಜೊತೆಗೆ ಪ್ರೊಡಕ್ಷನ್ನು, ಲೈಟ್ ವಾಯ್ಸು ಮತ್ತು ಕ್ಯಾಮ್ರಾ, 3 ಕ್ಯಾಮ್ರಾ ಸೆಟಪಲ್ಲಿ ಮಾಡಿರೋದು ನಾವು, ಆ್ಯರಿ, ರೆಡು ಮತ್ತು ಇದೆಲ್ಲ. ಸೊ 3 ಕ್ಯಾಮ್ರಾ ಸೆಟಪ್ಪು, ಅಲ್ಲಿ ಇವರು ಟೆಕ್ನಿಷಿಯನ್ಸ್ಗಳು ಅದೊಂದು, ಮತ್ತು ಅಲ್ಲಿಂದ ಊರಲ್ಲಿ ಒಂದಷ್ಟು ಜನ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡಿದ್ವಿ ಸರ್ ನಾವು. ಸೊ ಆರ್ಟಿಸ್ಟ್ ಮ್ಯಾನೇಜ್ ಮಾಡೋದು ನಮ್ಗೆ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತು. ಲೈಕ್ ಧೀರಜು ಅವ್ರ ಎಂಟೈರ್ ಟೀಮು ನಮಗೆ ತುಂಬ ಸಪೋರ್ಟ್ ಮಾಡೋರು ಆ ಟೈಮಲ್ಲಿ. ಲೈಕ್ ಒಂದು 10 ಜನ ಎಡಿಗಳಿದ್ರು ನಮಗೆ. ಸೊ ಲೈಕ್ ಎಲ್ರಿಗೂ ಲೈಕ್ ವಿತ್ ಪ್ಲ್ಯಾನ್ ನಾವು ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಸರ್ ನಮಗೆ. ಸರ್ ಮಾರ್ಕೆಟಿಂಗ್ ಅಂತ ಬಂದರೆ ನಮ್ಮ ಹರ್ಷದ್ ಮೆಹ್ತಾ ಮಾತು ಹೇಳ್ತಾರೆ, ದೋ ದಿಕ್ತಾಯ ಓ ಬಿಕ್ತಾಯ ಅಂದ್ಬಿಟ್ಟು. ಸೊ ಹೆಂಗೆ ಅಂದ್ರೆ ನಾವು ವಿ ಆರ್ ಫೋಕಸಿಂಗ್ ಮೋರ್ ಇನ್ ಲೈಕ್ ಆಫ್ಲೈನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮದು ಪೊಲಿಟಿಕಲ್ ಎಂಟೈರ್ ಥಿಂಗ್ ಇಸ್ ಪೊಲಿಟಿಕಲ್ ಸೆಟಲ್. ಸೊ ಆ ಪೊಲಿಟಿಕಲ್ ವೈಬ್ ಹಿಡ್ಕೊಂಡೆ ನಾವು ಮಾರ್ಕೆಟಿಂಗಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಹೆಂಗೆ ಅಂತಂದರೆ ಲೈಕ್ ನಾವು ಪಾಂಪ್ಲೆಟ್ಸ್ ಕೊಡೋದು ಎವ್ರಿ ಲೈಕ್ ಆಲ್ಮೋಸ್ಟ್ ನಾವು ಅಕ್ರಾಸ್ ಬ್ಯಾಂಗ್ಳೂರು, ಅಕ್ರಾಸ್ ಕರ್ನಾಟಕ ಕವರ್ ಮಾಡಿದ್ದೀವಿ. ಒಂದು 1000 ಸ್ಟ್ಯಾಂಡಿಸ್ ಇಡ್ಸಿದ್ದೀವಿ ಅಕ್ರಾಸ್ ಕರ್ನಾಟಕ. ಸೊ ಅದೊಂದು ಫಸ್ಟ್ ಮಾಡಿರೋವಂಥದ್ದು ನಾವು. ಆಮೇಲೆ ಅಕ್ರಾಸ್ ಎಲ್ಲ ಲೊಕೇಶನ್ಸಲ್ಲಿ ನಾವು ಪಾಂಪ್ಲೆಟ್ ಹಂಚ್ತಾ ಇದ್ದೀವಿ. ಆ ಥರ ಒಂದು 50,000 ಪಾಂಪ್ಲೆಟ್ಸ್ ಇದುವರೆಗೂ ಹಂಚಿದ್ದೀವಿ. ಇನ್ನೊಂದು ರಿಲೀಸ್ಗೆ ಒಂದು 2 ವೀಕ್ಸ್ ಇದೆ, ಬಟ್ ಅಷ್ಟರಲ್ಲೆಲ್ಲ ಕವರ್ ಮಾಡಿ ಸೊ ಜನಗಳ ಮಧ್ಯೆ ಹೋಗಿ ನಾವು ಒಂದು ಇಂಟ್ರಾಕ್ಷನ್ ಮಾಡ್ತಾ ಇದ್ದೀವಿ.
ಸೊ ಅದು ತೊಗೊಂಡ್ರೆ ನಮ್ಮದು ವೈಬ್ ಇರೋದೇ ನಮ್ಮ ಪೊಲಿಟಿಕಲ್ ಮೇಲೆ ನಾವು ಮಾಡ್ತಾ ಇರೋಂಥದ್ದು. ಸೊ ಹಿಂಗೆ ಅಂತಂದರೆ ಲೈಕ್ ನಾವು ಕ್ಯಾಂಪೇನಿಂಗ್ ಇಸ್ ಮೋರ್ ಇಂಟು ಲೈಕ್ ಪೊಲಿಟಿಕಲ್ ಮೇಲೆ ಮಾಡ್ತಾ ಇದೀವಿ. ಒಂದು ನಮಗೆ ಪಾಂಪ್ಲೆಟ್ಸ್ ಕೊಟ್ಟರು ಅದ್ರ ಮೇಲೆ ಪೊಲಿಟಿಕಲ್ ಲೈಕ್ 500 ರೂಪಾಯಿ ನೋಟ್ ಕೊಡ್ತಾ ಇದೀವಿ. ಸೊ ಬ್ಯಾಕ್ ಡ್ರಾಪಲ್ಲಿ. ಸೊ ಸೆಕೆಂಡ್ ಥಿಂಗ್ ಈಗೇನು ಪ್ರತಿಭಟನೆಗಳು ಮಾಡ್ತಾರಲ್ಲ, ನಾವು ಹಂಗೆ ವಿಧಾನಸೌಧ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ವಿ, ಒಳ್ಳೆ ಕನ್ನಡ ಚಿತ್ರಗಳ ಉಳಿಸಿ ನೀವು ಅಂತ. ಸೊ ಈ ಥರ ಒಂದು ಕ್ಯಾಂಪೇನ್ ಇಟ್ಕೊಂಡು ನಾವು ಮುಂದುವರಿತಿದ್ದೀವಿ ಸರ್ ಮಾರ್ಕೆಟಿಂಗ್ ವೈಸ್. ಇಲ್ಲ ಸರ್, ಸೆನ್ಸರು ಅಂದರೆ ಅಂದರೆ ಸೆನ್ಸರ್ ಕಮಿಟಿ ನಮ್ಮ ಮೂವಿ ನೋಡಿದ್ದಾರೆ. ಸೊ ಮೂವಿಲಿ ಏನಂತಂದರೆ ಲೈಕ್ ಮೂವಿ ನೋಡಾದ್ಮೇಲೆ ನಮ್ಮ ಚಿತ್ರದ ಬಗ್ಗೆ ಡಿಸ್ಕಷನ್ನೇ ತುಂಬ ಓದ್ತಿತ್ತು. ಆ್ಯಕ್ಚುಲಿ ನಾವು 20 ಮಿನಿಟ್ಸ್ ಒಳಗಡೆ ಕರೀತಾರೆ ಅನ್ಕೊಂಡು ಕರೀಲಿಲ್ಲ, ಹಾಫ್ ಅನ್ ಅವರ್ ಆಯಿತು, 45 ಮಿನಿಟ್ಸ್ ಆಯಿತು, ಕರೀಲೇ ಇಲ್ಲ. ನೆಕ್ಸ್ಟ್ 1-2 ಸಲ ಸೀನ್ನ ರಿಪಿಟೇಷನ್ ಮಾಡ್ಕೊಂಡು ನೋಡಿದ್ರು. ಆಲ್ಮೋಸ್ಟ್ 1 ಅವರ್ ಡಿಸ್ಕಷನ್ ಮಾಡಾದ್ಮೇಲೆ ನಮ್ಮ ಡೈರೆಕ್ಟರ್ನ ಒಳಗಡೆ ಕರೆದ್ರು. ಸೊ ಅಲ್ಲೋದ್ಮೇಲೆ ಅಲ್ಲೊಂದು ಹಾಫ್ ಅನ್ ಅವರ್ ಡಿಸ್ಕಷನ್, ಏನಿದು ಏನೆತ್ತಾ, ಸೊ ಯಾಕೆ ಈ ಥರ, ಇವೆಲ್ಲ ಒಂದು ವೈಬ್ ಕ್ರಿಯೇಟ್ ಆಗ್ತಾ ಹೋಗ್ತು. ಸೊ ನಾವು ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಈ ನಮ್ಮ ಚಿತ್ರದಲ್ಲಿ ಏನೋ ಒಂದಿದೆ. ಸೊ ಹಾಗಾಗಿ ಅಷ್ಟು ಮಟ್ಟಿಗೆ ಡಿಸ್ಕಷನ್ ಆಗಿ ನಮ್ಮ ಚಿತ್ರ ನೋಡಿದ್ದಾರೆ ಸೆನ್ಸಾರ್ ಮಂಡಳಿಯವರು. ಸೊ ಅಟ್ ಪ್ರೆಸೆಂಟ್ ನಮಗೆ US ಸರ್ಟಿಫಿಕೇಟ್ UA ಕೊಟ್ಟಿದ್ದಾರೆ, ಬಟ್ 16+ ಕೊಟ್ಟಿದ್ದಾರೆ. ಸೊ ಬಾಂಬೆ ಕಳಿಸಿದ್ದಾರೆ, ಬಟ್ ಇಲ್ಲಿ ಒಂದು ವೆರಿ ಶಾರ್ಟ್ಲಿ ವಿ ಆರ್ ರಿಸೀವಿಂಗ್ ದ ಸರ್ಟಿಫಿಕೇಟ್ಸ್. ಈ ನಮ್ಮದು ಚಿತ್ರ ಬಂದು ಲೈಕ್ ನ್ಯೂ ಏಜ್ ಪೊಲಿಟಿಕಲ್ ಸೆಟರ್ ಅಂದ್ಬಿಟ್ಟು. ಸೊ ಐ ಥಿಂಕ್ ನನಗಿಂತ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು. ಸೊ ಐ ಥಿಂಕ್ ಅವರೇ ಸರಿ ಅದನ್ನು ಇನ್ಫಾರ್ಮ್ ಮಾಡ್ತಾರೆ ನಿಮಗೆ. ಸರ್ ನಮ್ಮದು ಹೇಳಿದ್ನಲ್ಲ ನಿಮಗೆ, ನಮ್ಮದು ಕ್ಯಾಂಪೇನ್ ಇಸ್ ಮೋರ್ ಇನ್ ಲೈಕ್ ಪೊಲಿಟಿಕಲ್ ಮೇಲೆ ಕ್ಯಾಂಪೇನ್ ಮಾಡ್ತಾರಂಥದ್ದು. ಸೊ ವಿ ಥಾಟ್ ಲೈಕ್ ಬಿಕಾಸ್ ನಿಮ್ಗೆ ನೋಡಿರ್ಬೋದು ಈ ರಾಜಕಾರಣಿಗಳು ಏನೇನು ಮಾಡ್ತಾರೆ ಅಂದ್ಬಿಟ್ಟು, ಲೈಕ್ ನಾವು ಮನೆ ಸೀರೆ ಹಂಚ್ತಾರೆ, ಕುಕ್ಕರ್ ಕೊಡ್ತಾರೆ. ಸೊ ವಿ ಥಾಟ್ ಅಂದರೆ ಅದನ್ನು ರಿಪಿಟೇಷನ್ ನಾವು ಮಾಡೋಣ, ಅಟ್ಲೀಸ್ಟ್ ಜನಗಳು ಹತ್ರ ಆಗ್ತೀವಿ ಅಂದ್ಬಿಟ್ಟು ನಾವು ಕ್ಯಾಂಪೇನ್ ಮಾಡಿದ್ವಿ. ಸೊ ದಿಸ್ ಬಿಟ್ ಅಂದರೆ 1-2 ನ್ಯಾಷನಲ್ ಮೀಡಿಯಾ ನಮ್ಮನ್ನು ಕವರ್ ಮಾಡ್ತು ಆ ಟೈಮಲ್ಲಿ. ಸೊ ಕವರ್ ಮಾಡಿ ಒಂದು ಒಳ್ಳೆ ಐಪ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅ ಗುಡ್ ಕ್ಯಾಂಪೇನ್. ತುಂಬ ಜನಕ್ಕೆ ರೀಚ್ ಆಯಿತು. ತುಂಬ ಜನ ನಮಗೆ ಇನ್ಸ್ಟಾಗ್ರಾಮಲ್ಲಿ ನಮಗೆ ರೀಚ್ ಮಾಡಿ JRCB ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಇಟ್ಸ್ ಗುಡ್ ರೀಚ್ ಫಾರ್ ಅಸ್. ಅಂದರೆ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ತೊಗೊಂಡ್ರೆ ಇದು ಒಳ್ಳೆ ವೈಬು ಸರ್. ಅಂದರೆ ಚೆನ್ನಾಗಿ ವರ್ಕ್ ಆಗಿದೆ ನಮಗೆ. ಸೊ ದಿಸ್ ಪರ್ಟಿಕ್ಯುಲರ್ ಕ್ಯಾಂಪೇನ್, ಕುಕ್ಕರ್ ಕ್ಯಾಂಪೇನ್. ಸರ್ ಯಾರು ಸರ್ ಹೇಳಿದ್ರು ಜನ ಬರ್ತಿಲ್ಲ ಅಂದ್ಬಿಟ್ಟು? ಸರ್ ನೀವು ಒಳ್ಳೆ ಕಂಟೆಂಟ್ ಇರೋ ಚಿತ್ರ ಕೊಡಿ ಸರ್, ಜನ ಬಂದೇ ಬರ್ತಾರೆ. ನೀವು ಯಾವುದೋ ಕಂಟೆಂಟ್ ಕೊಟ್ಬಿಟ್ಟು ಅದೇ ಮರ ಸುತ್ಸು, ಅದೇ 4 ಫೈಟ್ ಹಾಕ್ಬಿಟ್ಟು ಬನ್ನಿ ಯಾರು ಬರ್ತಾರೆ ಜನಗಳು ನಿಮಗೆ? ಸರ್ ನಮ್ಮದೇ ಅಂತಲ್ಲ ಸರ್, ಎಲ್ಲ ಚಿತ್ರದಲ್ಲೂ ಅಷ್ಟೇ ಸರ್. ನಿಮ್ಮ ತಮಿಳು, ತೆಲುಗು, ಮಲಯಾಳಿ ಎಲ್ಲ ತೊಗೊಳ್ಳಿ ಸರ್, ಒಳ್ಳೆ ಕಂಟೆಂಟ್ ಇದ್ರೆ ಬರ್ತಾರೆ. ಕಂಟೆಂಟ್ ಎಲ್ಲ ಬರಲ್ಲ ಸರ್, ಅಷ್ಟೇ. ವೆರಿ ಸಿಂಪಲ್. ನೀವು ಒಳ್ಳೆ ಸಿನಿಮಾ ಕೊಡಿ, ಜನ ಬಂದೇ ಬರ್ತಾರೆ. ಸೊ ನಾವು ಹೇಳ್ತೀವಲ್ಲ ಸರ್ ಪ್ರೊಡಕ್ಷನ್ ವ್ಯಾಲ್ಯೂ ಅಂತ, ಅಂದರೆ ವೈಪ್ ಪ್ರೊಡಕ್ಷನ್ ವ್ಯಾಲ್ಯೂ ಇದೆ. ಸೊ ನಾವು ಕಂಟೆಂಟ್ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದ್ದೀವಿ. ಬಟ್ ವಿ ಆರ್ 100% ಕಾನ್ಫಿಡೆಂಟ್, ಜನ ಬಂದೇ ಬರ್ತಾರೆ, ಥಿಯೇಟ್ರಲ್ಲಿ ನೋಡ್ತಾರೆ ಸರ್. ಸರ್ ನಮ್ಮದು ಟ್ರೈಲರ್ ಲಾಂಚಲ್ಲಿ ಕೊಡಬೇಕು ಅಂತ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ. ಸೊ ಅವ್ರ ಟ್ರೈಲರ್ ಲಾಂಚ್ ದಿನನೇ ನಾವು ಕುಕ್ಕರ್ ಒಂದಷ್ಟು ಜನ ಆಲ್ರೆಡಿ ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ಯಾರು ನಮ್ಗೆ DM ಮಾಡಿಸಿದ್ರು, ಸೊ ಅವ್ರಿಗೆಲ್ಲ ಕುಕ್ಕರ್ ಸಿಗುತ್ತೆ ನಿಮಗೆ. ಸೊ ಟ್ರೈಲರ್ ಲಾಂಚ್ ದಿನ ನಾವು ಕರೆದು ಅವ್ರಿಗೆಲ್ಲ ಆಫ್ಲೈನ್ ನಾವು ರೆಡಿ ಮಾಡ್ಕೊಡ್ತೀವಿ. ಸೊ ಫಸ್ಟ್ 1000 ಮೆಂಬರ್ಸ್ಗೆ ನಾವು ಫ್ರೀ ಟಿಕೆಟ್ಸ್ ಕೊಡ್ತಾ ಇದ್ದೀವಿ. ಬೇಸಿಕಲಿ ಹಿಂಗೆ ಅಂತಂದರೆ ನಮ್ಮದು ಏನು ಮಾರ್ಕೆಟಿಂಗ್ ಬಜೆಟ್ ಅಲಾಟ್ ಮಾಡಿದ್ದೀವಲ್ಲ, ಸೊ ಅದರಲ್ಲಿ ಒಂದಷ್ಟು ಅಮೌಂಟ್ ಅಂತ ಇಟ್ಕೊಂಡು ಒಂದು ಸಿನಿಮಾ ಪ್ರೇಮಿಗಳಿಗೆ, ಯಾರು ಸಿನಿಮಾ ಮೇಲೆ ಆಸಕ್ತಿ ಇರುವಂಥವ್ರಿಗೆ ಒಂದಷ್ಟು ಫ್ರೀ ಟಿಕೆಟ್ಸ್ ಕೊಡಿಸಿ ನಾವು ಸಿನಿಮಾ ತೋರಿಸಿ, ಅಂದರೆ ನಮ್ಮ ಚಿತ್ರ ಇಷ್ಟ ಆದರೆ ಅವ್ರು ಹೊರಗಡೆ ಹೋಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡಲಿ ಅಂತ ಒಂದು ಅಭಿಯಾನ ಹತ್ರ ಸ್ಟಾರ್ಟ್ ಮಾಡಿದ್ದೀವಿ ಸರ್, ಅಷ್ಟೇ. ಬಿಕಾಸ್ ಏನಂತಂದರೆ ಲೈಕ್ ಮಾರ್ಕೆಟಿಂಗಲ್ಲಿ ಅಷ್ಟೊಂದು ಖರ್ಚು ಮಾಡೋ ಬದಲು ಲೈಕ್ ಇಲ್ಲೂ ಒಂದು ಕಡೆ ಇದೊಂಥರ ಫಸ್ಟ್ ವೇ ಒಂಥರ ಟ್ರೈ ಮಾಡೋಣ ಅಂತ ಅಪ್ರೋಚ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇಟ್ ವಿಲ್ ವರ್ಕ್, ಬಿಕಾಸ್ ನಮ್ಮ ಕಂಟೆಂಟ್ ಚೆನ್ನಾಗಿದೆ ಅಂತ ಭಾವಿಸ್ತೀವಿ. ಸೊ ಅವರು ಅದನ್ನೇ ಭಾವಿಸಿರ್ತಾರೆ ಸರ್. ಸೊ ಟೆಕ್ನಿಷಿಯನ್ ಅಂತ ಬಂದರೆ ನಮ್ದು ಕ್ಯಾಮ್ರಾ ಮ್ಯಾನ್ ಬಂದು ವೀರೇಶ್ ಅಂದ್ಬಿಟ್ಟು. ಸೊ ಮೇಜರ್ಲಿ ನಾವೆಲ್ಲ ಶೂಟ್ ಮಾಡೋದು ಆರಿಲಿ. ಸೊ ವೀರೇಶ್ ಅವರು ನಮಗೆ ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ಸೊ ಪ್ರಸನ್ನ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಮುಂಚೆ ಬ್ಲಿಂಕ್ ಮಾಡಿದ್ರು, ಈಗ ನಮಗೆ ಅದನ್ನೇ ಲೈಕ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಪ್ರಸನ್ನ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ನಮಗೆ ಎಡಿಟ್ರು ಬಂದು ವಸಂತ್ ಅಂದ್ಬಿಟ್ಟು, ದೀಪಕ್ ಅಂತ DI, ಆಮೇಲೆ 5.1ಗೆ ಲೈಕ್ ರಾಹುಲ್ ರಾಜನ್ ಅಂತ ಇದ್ದಾರೆ. ಮತ್ತು ಫಾಲಿಗೆ ನಾವು ಚೆನ್ನೈಯಲ್ಲಿ ಕೊಟ್ಟಿದ್ದೀವಿ ಸುಧನ್ ಅಂತ. ಸೊ ಒಂದಿಷ್ಟು ತಂಡಗಳ ಜೊತೆ, ಯಾಕಂದರೆ ಬಿಕಾಸ್ ನಮ್ಮ ವರ್ಲ್ಡ್ ಬಿಲ್ಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಅಂದರೆ ಫಾಲಿಗೆಲ್ಲ ಲೈಕ್ ವಿ ನೀಡ್ ಸಮ್ ಸ್ಕಿಲ್ ಟೆಕ್ನಿಷಿಯನ್ಸ್. ಸೊ ಹಾಗಾಗಿ ನಾವು ಅಲ್ಲಿ ಕೊಟ್ಟು ಮಾಡಿಸ್ತೀವಿ ಸರ್. ಆ್ಯಕ್ಟಿವಿಟೀಸ್ ಅಂತ ಬಂದರೆ ಲೈಕ್ 19th ನಮ್ಮದು ಟ್ರೈಲರ್ ಲಾಂಚ್ ಇದೆ. ಸೊ July 4th ನಾವು ಅಕ್ರಾಸ್ ಕರ್ನಾಟಕ ಬರ್ತಾ ಇದ್ದೀವಿ. ಸೊ ಇನ್ ಬಿಟ್ವೀನಲ್ಲಿ ಲೈಕ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಪ್ರೇಕ್ಷಕರಿಗೆ ಸೊ ನಿಮಗೆಲ್ಲ ಗೊತ್ತು, ಲೈಕ್ ವರ್ಷಕ್ಕೆ 300-350 ಚಿತ್ರ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಹೊಸಬ್ರು ಲೈಕ್ ನಮ್ಮದು ಹೊಸ ಕಂಟೆಂಟು ಹೊಸದಾಗಿ ಏನೋ ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ. ಸೊ ಎಲ್ಲರೂ ಚಿತ್ರ ನೀವು ನೋಡೋಕ್ಕಾಗಲ್ಲ. ಸೊ ನಾವೇನು ರಿಕ್ವೆಸ್ಟ್ ಮಾಡ್ಕೋತೀವಿ ನಿಮಗೆ ಅಂತಂದರೆ, June 19ಕ್ಕೆ ನಮ್ಮ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯಮಾಡಿ ಬಂದು ಥಿಯೇಟ್ರಲ್ಲಿ ನಮಗೆ ಸಪೋರ್ಟ್ ಮಾಡಿ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿಕೊಡಿ. ಥ್ಯಾಂಕ್ ಯು.